ಸಿಂಹರಾಶಿ ಕಂಪನಿಗಳಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಶುಭವಾದಂತಹ ದಿವಸ. ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ನಿಮಗೆ ನಿಮ್ಮದೇ ಆದಂತಹ ಒಂದು ಗೌರವ, ಲಾಭ ಅಥವಾ ಸ್ಥಾನ ಮಾನ ಅಂತಕ್ಕಂಥದ್ದು ಸಿಕ್ಕತ್ತೆ. ಇಂದು ನೀವು ಬಹಳ ಗೌರವಯುತವಾಗಿ ನಡ್ಕೊಂಡಂತಹ ವಿಚಾರಗಳು ಮುಂದಿನ ದಿನಮಾನದಲ್ಲಿ ನಿಮ್ಮ ಏಳಿಗೆಗೆ, ನಿಮ್ಮ ಅಭ್ಯುದಯಕ್ಕೆ ಅದು ಕಾರಣವಾದೀತು ಅಂತಕ್ಕಂಥದ್ದು. ಕುಟುಂಬದ ಸಾಮರಸ್ಯವನ್ನು ಕಾಪಾಡಿಕೊಳ್ಬೇಕು. ಕೆಲಸದ ಮೇಲೆ ಎಷ್ಟು ನಿಗವನ್ನು ಇಡ್ತೀರೋ ಕೌಟುಂಬಿಕವಾಗಿಯೂ ಕೂಡ ಅಷ್ಟೇ ಜವಾಬ್ದಾರಿಯಿಂದ, ಕರ್ತವ್ಯ ಪ್ರಜ್ಞೆಯಿಂದ ವರ್ತಿಸಬೇಕಾದಂಥದ್ದು ಅತಿ ಮುಖ್ಯವಾಗುತ್ತೆ. ಯಾವಾಗ ಕೌಟುಂಬಿಕವಾಗಿ ಸಾಮರಸ್ಯ ಇದ್ದಾಗ್ಯೂ ನೀವು ತಾತ್ಸಾರವನ್ನು ಮಾಡ್ತೀರಿ, ಕುಟುಂಬವನ್ನು ನಿರ್ಲಕ್ಷ್ಯ ಮಾಡ್ತೀರಿ, ಆಗ ದೊಡ್ಡದಾದಂತಹ ತಪ್ಪು ನಿಮ್ಮಿಂದ ಆದ ಹಾಗಾಗತ್ತೆ. ಅದರ ಪ್ರತಿಫಲವನ್ನು ನೀವೇ ನೋಡಬೇಕಾದಂಥದ್ದು ಅನ್ನುವಂಥದ್ದು. ವಿದೇಶದಲ್ಲಿ ಇರ್ತಕ್ಕಂಥವ್ರಿಗೆ ಈ ದಿವಸ ಏನಾದರೂ ಸ್ವದೇಶಕ್ಕೆ ಬರಬೇಕು ಅನ್ನುವಂತಹ ಅಪೇಕ್ಷೆ ಇದ್ದರೆ, ಸ್ವದೇಶದಲ್ಲಿ ಇರ್ತಕ್ಕಂಥವರು ವಿದೇಶಕ್ಕೆ ಹೋಗಬೇಕು ಅಂತಕ್ಕಂತಹ ಅಪೇಕ್ಷೆ ಇದ್ದರೆ ಅದಕ್ಕೆ ಪೂರಕವಾದಂತಹ ಅನುಕೂಲ ವ್ಯವಸ್ಥೆಗಳು ಆಗುವಂಥದ್ದಾಗತ್ತೆ. ಕುಟುಂಬದ ವಾತಾವರಣ ನಿಮ್ಮ ಮನಸ್ಸಿಗೆ ಸಮಾಧಾನವನ್ನು ತರುವಂಥದ್ದು. ಮಾನಸಿಕವಾಗಿ ನಿಮಗೆ ಕೌಟುಂಬಿಕವಾದಂತಹ ಸಾಮರಸ್ಯ ಇರುತ್ತೆ. ಆದರೆ ಅದು ನಿಮ್ಮಿಂದ ಯಾವುದೇ ಕಾರಣಕ್ಕೂ ತಪ್ಪಾಗಿ ಅಥವಾ ಬೇರೆಯ ಅರ್ಥ ಮಾಡಿಕೊಳ್ಳುವ ರೀತಿಯಲ್ಲಿ ಆಗಬಾರದು ಅನ್ನುವಂಥದ್ದು ಎಚ್ಚರಿಕೆ. ನೌಕರಿಯ ದೃಷ್ಟಿಯಿಂದ ದೂರಿಗೆ ಪ್ರಯಾಣ ಅಥವಾ ಕೆಲವರಿಗೆ ವಿದೇಶಕ್ಕೆ ಪ್ರಯಾಣ ಮಾಡಬೇಕಾದಂತಹ ಅನಿವಾರ್ಯತೆ ಒದಗುವಂತಹ ಸಾಧ್ಯತೆ ಹೆಚ್ಚಾಗಿದೆ. ಕುಲದೇವರನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ, ಕುಲದೇವತಾ ಆಶೀರ್ವಾದ ಅನುಗ್ರಹವನ್ನು ಪಡ್ಕೊಳ್ಳಿ. ನಿಮ್ಮೆಲ್ಲ ಕಾರ್ಯಗಳು ಕೂಡ ನಿರ್ವಿಘ್ನವಾಗಿ ನಡೀಲಿ. ಶುಭವಾಗಿ. ಕನ್ಯಾ ರಾಶಿ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ, ಇಂಜಿನಿಯರ್ಸ್ಗೆ ಬಹಳ ಶುಭವಾದಂತಹ ದಿವಸ. ವಿದ್ಯಾರ್ಥಿಗಳು ತಮ್ಮ ಕಾರ್ಯಕ್ಷೇತ್ರದಲ್ಲಿ ಅಂದರೆ ಶೈಕ್ಷಣಿಕ ಕ್ಷೇತ್ರದಲ್ಲಿ ವಿಶೇಷವಾದಂತಹ ಉನ್ನತಿಯನ್ನು ಪಡೆಯುವುದಕ್ಕೆ ಅವಕಾಶಗಳು ಮತ್ತೆ ಮತ್ತೆ ಆಗತ್ತೆ. ಜೊತೆಗೆ ತಾವು ಅಭ್ಯಾಸ ಮಾಡಿದಂತಹ ವಿಚಾರಗಳು ಬಹಳ ಸ್ಪಷ್ಟವಾಗಿ ಪ್ರಚುರ ಪಡ್ತಕ್ಕಂಥದ್ದಾಗತ್ತೆ. ಇಂಜಿನಿಯರ್ಸ್ಗೆ ತಮ್ಮ ಕಾರ್ಯಕ್ಷೇತ್ರದಲ್ಲಿ ಉತ್ತಮವಾದಂತಹ ಲಾಭ, ಹಾಗೆ ಕೆಲಸದ ಬಗ್ಗೆ ಮೆಚ್ಚುಗೆ, ಹಾಗೆ ತಮ್ಮ ಕೆಲಸವನ್ನು ಇನ್ನಷ್ಟು ಮತ್ತಷ್ಟು ವಿಸ್ತರಿಸ್ಕೊಳ್ಳೋದಕ್ಕೆ ಅವಕಾಶಗಳು ಸಿಕ್ಕುವಂಥದ್ದಾಗತ್ತೆ. ಹೀಗಾಗಿ ಮಾನಸಿಕವಾದಂತಹ ಸಮಾಧಾನ, ನೆಮ್ಮದಿ, ತೃಪ್ತಿ ಇವೆಲ್ಲವೂ ಕೂಡ ಕೆಲಸದ ದೃಷ್ಟಿಯಿಂದ, ನೌಕರಿಯ ದೃಷ್ಟಿಯಿಂದ ನಿಮ್ಮದಾಗ್ತಕ್ಕಂಥದ್ದಾಗತ್ತೆ. ನಿಮ್ಮ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಕ್ಕೋದಿಲ್ಲ ಅಂತ ಹೇಳಿ ಕೆಲವರ ವಾದ ಇರುತ್ತೆ. ಆದರೆ ನಮ್ಮ ನಿರೀಕ್ಷೆಗೆ ಒಂದು ಮಿತಿ ಇರುತ್ತೆ. ಆ ನಿರೀಕ್ಷೆಯನ್ನು ನಾವು ಮಿತಿಯನ್ನು ಮೀರಿ ಆಲೋಚನೆ ಮಾಡಿದಾಗ ನಿರೀಕ್ಷೆ ಹುಸಿಯಾಗಬಹುದು. ನಮ್ಮ ಯೋಗ್ಯತೆ ಏನು, ನಮ್ಮ ಸಾಮರ್ಥ್ಯ ಏನು, ಅದನ್ನು ಪ್ರಧಾನವಾಗಿ ಮುಂದಿಟ್ಟುಕೊಂಡು ಅದರ ಆಧಾರದ ಮೇಲೆ ನಾವು ನಿರೀಕ್ಷೆಯನ್ನು ಇಟ್ಟುಕೊಳ್ಳಬೇಕೇ ಹೊರತು ಯಾರೋ ಏನೋ ಬಯಸಿದರು ಅಂತ ಹೇಳಿ ನಾವು ಆ ರೀತಿಯಲ್ಲಿ ಆಲೋಚನೆ ಮಾಡುವಂಥದ್ದು ದೊಡ್ಡ ತಪ್ಪಾದೀತು. ಪ್ರಯಾಣಕ್ಕೆ ಈ ದಿವಸ ಅಷ್ಟೊಂದು ಶುಭವಾಗಿಲ್ಲ. ಪ್ರಯಾಣವನ್ನು ಮುಂದೂಡಿದರೆ ಬಹಳ ಒಳ್ಳೆಯದು. ಹಾಗಂತ ದಿನನಿತ್ಯದ ಪ್ರಯಾಣಕ್ಕೆ ಇದು ಅನ್ವಯ ಆಗೋದಿಲ್ಲ. ದೂರಿನ ಪ್ರಯಾಣ ಅಥವಾ ಇನ್ನೆಲ್ಲೋ ವಿಶೇಷವಾದಂತಹ ಪ್ರಯಾಣವನ್ನು ಮಾಡಬೇಕು ಅನ್ನುವಂಥದ್ದಿದ್ದರೆ ಅದನ್ನು ಮುಂದಕ್ಕೆ ಹಾಕ್ತಕ್ಕಂಥದ್ದು ಬಹಳ ಒಳ್ಳೆಯದಾಗಿರುತ್ತೆ. ಇದೆಲ್ಲ ನಿಮ್ಮ ಕ್ಷೇಮಕ್ಕೋಸ್ಕರವಾಗಿ ಹೇಳ್ತಕ್ಕಂಥದ್ದು. ಯಾವುದೋ ಒಂದು ಕೆಲಸಕ್ಕೆ ವಿಶೇಷವಾದಂತಹ ಒಂದು ಪ್ರಯಾಣಕ್ಕೆ ಆದ್ಯತೆಯನ್ನು ನೀಡ್ತೀರಿ, ದಿನ ಚೆನ್ನಾಗಿರೋದಿಲ್ಲ, ಸಮಯ ಚೆನ್ನಾಗಿರೋದಿಲ್ಲ, ಹೋಗಿ ವಾಪಸ್ ಬರ್ತೀರಿ, ಪ್ರಯೋಜನ ಏನಾಯಿತು? ಹಾಗಾಗಿ ಆಲೋಚನೆಯನ್ನು ಮಾಡಿ ನಾಳೆಗೆ ಆ ಪ್ರಯಾಣವನ್ನು ಅಥವಾ ಮುಂದಿನ ದಿನಮಾನಕ್ಕೆ ಆ ಪ್ರಯಾಣವನ್ನು ಮುಂದಾಗ್ತಕ್ಕಂಥದ್ದು ಒಳ್ಳೆಯದಾಗಿರುತ್ತೆ. ಹೊಟ್ಟೆಗೆ ಸಂಬಂಧಪಟ್ಟಂತಹ ಸಮಸ್ಯೆ ಕಾಡಬಹುದು, ಸ್ವಲ್ಪ ಜಾಗ್ರತೆಯಿಂದ ಇರಿ. ಅದೇನು ದೊಡ್ಡ ಮಟ್ಟದ ಸಮಸ್ಯೆ ಅಥವಾ ತೊಂದರೆ ಅಂತ ಹೇಳಿ ಆಗೋದಿಲ್ಲ. ಆದರೆ ಬೇರೆ ಕೆಲಸಗಳಿಗೆ ಅದು ಅಡ್ಡಿಯಾದಾಗ ಇಡೀ ದಿನ ವ್ಯರ್ಥವಾದೀತು ಅನ್ನುವಂಥದ್ದು. ನಿಮ್ಮ ಎಲ್ಲ ಕೆಲಸ ಕಾರ್ಯಗಳಿಗೆ ಏನೋ ವಿಘ್ನ, ಏನೋ ಅಡೆತಡೆ ಬರತಕ್ಕಂತಹ ಸಾಧ್ಯತೆಗಳಿದೆ. ಆದರೆ ಆ ವಿಘ್ನದಿಂದ ಕೆಲಸ ನಿಂತು ಹೋಗುತ್ತೆ ಎನ್ನುವಂತಹ ಭ್ರಮೆ, ಅರ್ಥ, ಆ ರೀತಿಯ ಆತಂಕ ಬೇಡ. ಅದನ್ನು ನಿವಾರಣೆ ಮಾಡಿಕೊಂಡು ಅದನ್ನು ದಾಟಿ ನಾನು ಇನ್ನೊಂದು ಹೆಜ್ಜೆ ಮುಂದಕ್ಕಿಟ್ಟು ನನ್ನ ಕೆಲಸಗಳನ್ನು ನಾನು ಸಾಧಿಸ್ತೀನಿ, ಗುರಿಯನ್ನು ತಲುಪ್ತೀನಿ ಅಂತಕ್ಕಂಥದ್ದನ್ನು ಮುಖ್ಯವಾಗಿಟ್ಕೊಳ್ಳಿ. ಗಣಪತಿಯನ್ನು ವಿಶೇಷವಾಗಿ ಆರಾಧನೆ ಪ್ರಾರ್ಥನೆ ಮಾಡಿ, ವಿನಾಯಕ ನಮಸ್ತುಭ್ಯಂ ಸತತಂ ಮೋದಕಪ್ರಿಯ ನಿರ್ವಿಘ್ನಂ ಕುರುಮೇ ದೇವ ಸರ್ವ ಕಾರ್ಯೇಷು ಸರ್ವದಾ ಎಂಬತಕ್ಕಂತಹ ಪ್ರಾರ್ಥನೆ ನಿಮ್ಮದಾಗಿರಲಿ. ಶುಭವಾಗಿ. ತುಲಾರಾಶಿ ಪ್ರೇಮಿಗಳ ಮಧ್ಯದಲ್ಲಿ ಜಗಳವಾಗ್ತಕ್ಕಂತಹ ಸಾಧ್ಯತೆ, ಮಾನಸಿಕವಾದಂತಹ ಹಿಂಸೆ ಅತಿಯಾಗಬಹುದು. ವಿನಾಕಾರಣ ಯಾವುದೋ ಒಂದು ಸಣ್ಣ ಪುಟ್ಟ ವಿಚಾರಗಳನ್ನು
ಇಟ್ಟುಕೊಂಡು ಜಗಳ ಮಾಡ್ತಕ್ಕಂತಹ ಸಾಧ್ಯತೆ ಹೆಚ್ಚಾಗಿರುವಂಥದ್ದಾಗುತ್ತೆ. ಬೇರೆಯವರನ್ನ ಟೀಕೆ ಮಾಡೋದಕ್ಕೆ, ಅಪಹಾಸ್ಯ ಮಾಡೋದಕ್ಕೆ ಹೋಗಿ ನೀವೇ ಅವಮಾನ ಮಾಡ್ಕೊಳ್ತೀರಿ. ಬೇರೆಯವರ ವಿಚಾರ ನಿಮಗೆ ಬೇಡ. ಅವರು ಹೇಗಾದರೂ ಇರಲಿ, ಏನಾದರೂ ಮಾಡಿಕೊಳ್ಳಿ, ನಿಮಗೆ ಸಂಬಂಧಪಟ್ಟಿಲ್ವಾ, ನೀವು ತಟಸ್ಥ ನೀತಿಯನ್ನು ಅನುಸರಿಸ್ತಕ್ಕಂಥದ್ದು ಬಹಳ ಒಳ್ಳೆಯದಾಗಿರುತ್ತೆ. ಅದಿಲ್ಲ, ಬೇರೆಯವರ ವಿಚಾರವನ್ನೇ ನಾನು ಮಾತಾಡ್ತೀನಿ ಅನ್ನೋದಾದರೆ ಬೇರೆಯವರು ನಿಮ್ಮ ಬಗ್ಗೆ ಮಾತಾಡಿ ನಿಮಗೆ ಅವಮಾನವನ್ನು ಮಾಡ್ತಾರೆ. ಯಾವುದೋ ಗೌಪ್ಯವಾಗಿರತಕ್ಕಂತಹ ವಿಚಾರಗಳನ್ನು ಮುನ್ನೆಲೆಗೆ ತರ್ತಾರೆ, 4-6 ಜನಕ್ಕೆ ಹೇಳ್ತಾರೆ, ಗೊತ್ತಿಲ್ಲದೆ ಇರತಕ್ಕಂತಹ ವಿಚಾರವನ್ನು ಪ್ರಸ್ತಾಪ ಮಾಡ್ತಾರೆ, ಅವಮಾನವಾಗುತ್ತೆ. ಇದು ಬೇಕಾ ಅನ್ನುವಂಥದ್ದನ್ನು ಪ್ರಶ್ನೆ ಮಾಡಿಕೊಳ್ಬೇಕಾಗತ್ತೆ. ಯಾವಾಗ ಬೇರೆಯವರ ವಿಚಾರಕ್ಕೆ ನಾವು ಹೋಗೋದಿಲ್ಲ, ಆಗ ಬೇರೆಯವರು ಕೂಡ ನಮ್ಮ ವಿಚಾರಕ್ಕೆ ಬರೋದಿಲ್ಲ ಅನ್ನುವಂಥದ್ದು ಮನಸ್ಸಿನಲ್ಲಿ ಇರಲಿ. ಬೇರೆಯವರನ್ನ ಪದೇ ಪದೇ ನಾವು ಟೀಕೆ ಮಾಡ್ತೀವಿ ಅಂತಾದರೆ ಅವರು ಎಲ್ಲಿವರೆಗೆ ಸುಮ್ಮನಿರ್ತಾರೆ, ತಾಳ್ಮೆ ಅಂತಕ್ಕಂತಹದ್ದು ಎಷ್ಟರವರೆಗೆ ಇರುತ್ತೆ ಅನ್ನುವಂಥದ್ದೆಲ್ಲ ಪ್ರಶ್ನೆಗಳಾಗತ್ತೆ. ಹಾಗಾಗಿ ನೀವು ಅದರ ಬಗ್ಗೆ ಹೆಚ್ಚು ಗಮನವನ್ನು ಹರಿಸಬೇಕು. ತಂದೆಯವರ ಆರೋಗ್ಯದಲ್ಲಿ ಏರುಪೇರಾಗ್ತಕ್ಕಂಥದ್ದು, ಅದರ ಬಗ್ಗೆನೂ ಕೂಡ ಗಮನ ಹರಿಸಬೇಕಾದಂಥದ್ದು. ಪ್ರೇಮ ವಿಚಾರವನ್ನು ಪ್ರೇಮಿಗಳು ತಮ್ಮ ಕುಟುಂಬದಲ್ಲಿ ತಿಳಿಸಿದರೆ ಬಹಳ ಒಳ್ಳೆಯದು. ಯಾಕೆ ಅಂತಂದರೆ ನಿಮ್ಮ ಪ್ರೇಮದ ವಿಚಾರ ಗಾಢವಾಗಿ ಮುಂದೊಂದು ದಿನ ಕೌಟುಂಬಿಕವಾದಂತಹ ಸಮಸ್ಯೆಗೆ ಅದು ಕಾರಣ ಆಗಬಾರದು ಅನ್ನುವಂತಹ ಅರ್ಥ. ಕುಟುಂಬದವರು ನಿಮ್ಮ ಪರವಾಗಿ ಮಾತಾಡಿ ನಿಮ್ಮನ್ನು ಸಮರ್ಥನೆ ಮಾಡಿಕೊಳ್ತಾರೆ. ನಿಮ್ಮದು ಸರಿ ಇರ್ಬೋದು, ತಪ್ಪಿರ್ಬೋದು, ಅದು ಬೇರೆ. ಆದರೆ ನಿಮಗೆ ಕೌಟುಂಬಿಕವಾದಂತಹ ಬಲ ಇರುತ್ತೆ. ಹಾಗಂತ ತಪ್ಪು ಹೆಜ್ಜೆಯನ್ನು ಇಡ್ತಕ್ಕಂಥದ್ದು, ಕೆಟ್ಟ ಆಲೋಚನೆಗಳನ್ನು ಮಾಡ್ತಕ್ಕಂಥದ್ದು ಸರಿಯಲ್ಲ ಅನ್ನುವಂಥದ್ದು. ಲಕ್ಷ್ಮೀನಾರಾಯಣರನ್ನು ಪ್ರಾರ್ಥನೆ ಮಾಡಿ, ಆದಿ ದಂಪತಿಗಳಾದಂತಹ ಲಕ್ಷ್ಮೀನಾರಾಯಣರು ನಿಮ್ಮ ಪವಿತ್ರವಾದಂತಹ ಪ್ರೇಮಕ್ಕೆ ಅನುಗ್ರಹವನ್ನು ಮಾಡಲಿ. ಶುಭವಾಗಿ. ವೃಶ್ಚಿಕ ರಾಶಿ, ಹಣವನ್ನು ಖರ್ಚು ಮಾಡೋದಕ್ಕೆ ಸರಿಯಾದಂತಹ ಯೋಜನೆಯನ್ನು ಹಾಕ್ಕೊಳ್ಬೇಕು, ಸರಿಯಾದಂತಹ ಪ್ಲಾನ್ ಇರಬೇಕು. ಹಳ್ಳಿಯ ಕಡೆ ಒಂದು ಗಾದೆ ಮಾತನ್ನು ಹೇಳ್ತಾರೆ, ಹೊಳೆಗೆ ಸುರಿದ್ರೂ ಕೂಡ ಅಳದು ಸುರಿ ಅಂತ. ಅಂದರೆ ನಾನು ಎಷ್ಟು ಖರ್ಚು ಮಾಡಿದೆ ಅಂತಕ್ಕಂತಹ ಮಾತು ಅನ್ನುವಂತಹ ಅನುಭವ ನಮಗಾಗಬೇಕು. ಯಾಕೆ ಅಂತಂದರೆ ಯಾವುದೋ ಆದಾಯ ಬರ್ತಾ ಇದೆ ಅಥವಾ ಹಣ ಕೈಯಲ್ಲಿದೆ, ಆಗ ನಾವು ಯಥೇಚ್ಛವಾಗಿ ಖರ್ಚು ಮಾಡ್ತೀವಿ. ಹಣದ ಮುಗ್ಗಟ್ಟಾದಾಗ, ಆರ್ಥಿಕವಾಗಿ ತೊಂದರೆ ಆದಾಗ, ಸಂಕಷ್ಟಗಳು ಬಂದಾಗ, ಆಪद्धನ ಇಲ್ಲದೇ ಇದ್ದಾಗ ಏನು ಮಾಡಬೇಕು, ಅದನ್ನು ಮನಸ್ಸಿನಲ್ಲಿಟ್ಟುಕೊಂಡು ವ್ಯಾವಹಾರಿಕವಾದಂತಹ ದೃಷ್ಟಿಯಿಂದ ಯಾವುದಕ್ಕೆ ಖರ್ಚು ಮಾಡಿದರೂ ಕೂಡ ಸರಿಯಾದಂತಹ ರೀತಿಯಲ್ಲಿ ಖರ್ಚನ್ನು ಮಾಡಬೇಕು. ಮುಂದಿನ ದಿನಮಾನದ ವ್ಯವಸ್ಥೆಯನ್ನು ಗಮನದಲ್ಲಿ ಇಟ್ಟುಕೊಂಡು ಖರ್ಚನ್ನು ಮಾಡಬೇಕು ಅನ್ನುವಂಥದ್ದು ಬಹಳ ಮುಖ್ಯವಾಗುತ್ತೆ. ನಿಮ್ಮ ನಿರೀಕ್ಷೆಗಿಂತ ಅಧಿಕವಾಗಿ ಹಣ ವ್ಯಯವಾಗ್ತಕ್ಕಂತಹ ದಿವಸ ನೀವು ಅಂದುಕೊಂಡೇ ಇರೋದಿಲ್ಲ, ಆ ಕಲ್ಪನೆಯೂ ನಿಮಗೆ ಇರೋದಿಲ್ಲ, ಅಷ್ಟು ಹಣ ಖರ್ಚಾಗತ್ತೆ. ಹಣ ಇದ್ದರೆ ಪರವಾಗಿಲ್ಲ, ಇಲ್ಲದೆ ಇದ್ದರೆ ಎಲ್ಲಿಂದ ತರಬೇಕು? ಮತ್ತೆ ಯಥಾ ಪ್ರಕಾರ ಸಾಲದ ಮೊರೆಯನ್ನು ಹೋಗಬೇಕು. ಋಣಮುಕ್ತರಾಗೋದು ಯಾವಾಗ? ಇವೆಲ್ಲ ಪ್ರಶ್ನೆಗಳು ಬರುತ್ತೆ. ರಹಸ್ಯ ಶತ್ರುಗಳು ನಿಮಗೆ ಸಮಸ್ಯೆಯನ್ನು ಉಂಟು ಮಾಡ್ತಾರೆ. ಅಂದರೆ ಯಾರು ಶತ್ರುಗಳು ಅಂತ ಹೇಳಿ ನೀವು ಗುರುತಿಸೇ ಇರೋದಿಲ್ಲ, ಹಿತಶತ್ರುಗಳಾಗಿರ್ತಾರೆ ಅಥವಾ ಗೌಪ್ಯವಾಗಿರ್ತಾರೆ, ನಿಮ್ಮನ್ನು ನಿಷ್ಠುರ ಮಾಡ್ತಾ ಇರ್ತಾರೆ, ಸಮಯವನ್ನು ಕಾಯ್ತಾ ಇರ್ತಾರೆ ನಿಮಗೆ ತೊಂದರೆ ಮಾಡೋದಕ್ಕೆ. ಇಂಥವರು ನಿಮಗೆ ದೊಡ್ಡ ಮಟ್ಟದ ಸಮಸ್ಯೆಯನ್ನು ಉಂಟು ಮಾಡ್ತಾರೆ. ಎಚ್ಚರಿಕೆ ಇರಲಿ. ಮಕ್ಕಳ ವಿದ್ಯಾಭ್ಯಾಸದ ಕಡೆ ಸ್ವಲ್ಪ ಗಮನವನ್ನು ಹರಿಸಬೇಕು. ವಯಸ್ಸಿಗೆ ಅನುಗುಣವಾಗಿ ಮಕ್ಕಳು ನಡ್ಕೊಳ್ತಾ ಇದ್ದರೆ, ಮಾತಾಡ್ತಾ ಇದ್ದರೆ ಅದು ಸಮಂಜಸವಾದ್ದು. ವಯಸ್ಸನ್ನು ಮೀರಿ ಮಾತಾಡ್ತಕ್ಕಂಥದ್ದು, ವಯಸ್ಸಿಗೆ ವಿರುದ್ಧವಾದಂತಹ ಕೆಲವು ಚಟುವಟಿಕೆಗಳಲ್ಲಿ ತೊಡಗಿರತಕ್ಕಂಥದ್ದು ನಿಮ್ಮ ಕುಟುಂಬಕ್ಕೆ, ನಿಮಗೆ ಅಗೌರವವನ್ನು ತರತಕ್ಕಂತಹ ಕೆಲಸವಾಗುತ್ತೆ. ಎಚ್ಚರಿಕೆಯಿಂದ ಇರಬೇಕಾದಂಥದ್ದು. ಮಕ್ಕಳ ವಿದ್ಯಾಭ್ಯಾಸವನ್ನು ಹೆಚ್ಚು ಗಮನಿಸಬೇಕು. ಯಾವ ರೀತಿಯಲ್ಲಿ ಅವರ ಅಧ್ಯಯನ ಅಭ್ಯಾಸ ನಡೀತಾ ಇದೆ, ಸನ್ಮಾರ್ಗದಲ್ಲಿ ಅವರು ಹೋಗ್ತಾ ಇದ್ದಾರಾ, ಯಾವ ರೀತಿಯಲ್ಲಿ ಅವರನ್ನು ಸನ್ಮಾರ್ಗದಲ್ಲೇ ನಡೆಯುವ ಹಾಗೆ ಮಾಡಬೇಕು, ಇವೆಲ್ಲವನ್ನು ಆಲೋಚನೆ ಮಾಡಬೇಕಾಗತ್ತೆ. ಸ್ನೇಹಿತರ ಜೊತೆ ಭಿನ್ನಾಭಿಪ್ರಾಯ ಉಂಟಾಗತ್ತೆ, ಅದು ಅತಿರೇಕಕ್ಕೆ ಹೋಗಿ ಶತ್ರುತ್ವ ನಿರ್ಮಾಣವಾಗುತ್ತೆ. ಯಾರನ್ನಾದರೂ ಪರಿಚಯ ಮಾಡಿಕೊಂಡು ಸ್ನೇಹಿತರನ್ನು ಮಾಡಿಕೊಂಡ್ರೆ ಅವರ ಜೊತೆಯಲ್ಲಿ ದ್ವೇಷಕ್ಕೋಸ್ಕರನೇ ಮಾಡ್ಕೊಂಡು ಹಾಗಾಗತ್ತೆ. ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ. ತಾಪಸಮನ್ಯುವನ್ನು ಪ್ರಾರ್ಥನೆ ಮಾಡಿ ನಿಮಗಿರತಕ್ಕಂತಹ ಈ ರೀತಿಯ ಅಸಂಬದ್ಧವಾದಂತಹ ವಾತಾವರಣ ದೂರವಾಗಲಿ, ಮನಸ್ಸಿಗೆ ಸಮಾಧಾನ, ಶಾಂತಿ, ನೆಮ್ಮದಿ ದೊರಕಲಿ. ಶುಭವಾಗಲಿ.